ಏನೇನು ಅವರ ಶಕ್ತಿ ಶೌರ್ಯ ತೋರಿಸಿದ್ರು ಅದಕ್ಕೆ ಪ್ರತಿಯಾಗಿ ಅವಳು ಎಲ್ಲಕ್ಕೂ ಉತ್ತರ ಕೊಟ್ಟು ಸರ್ವನಾಶಗೈದು ಮತ್ತೊಮ್ಮೆ ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾಳೆ. ಈ 3 ಕಥೆಗಳು ಬೇರೆ ಬೇರೆ ಯುಗಗಳಲ್ಲಿ ನಡೆದದ್ದು. ಬಟ್ ಎಂದೆಂದು ಯಾವಾಗ ಅಧರ್ಮ ತುಂಬ ಹೆಚ್ಚು ಬಿಡುತ್ತೆ, ಅಲ್ಲಲ್ಲೇ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಮಾಡ್ತಾ ಇರಬೇಕು. ಅದಕ್ಕೆ ಕಾನೂನು ಇರೋದು. ಆದರೆ ಒಂದೊಂದ್ಸಲ ಏನಾಗುತ್ತೆ, ಸರ್ಕಾರವೇ ದುಷ್ಟವಾಗಿಬಿಡುತ್ತೆ. ಇವತ್ತು ರೋಗ ಚಿಕ್ಕದಾಗಿರುವಾಗ ನಾವು ಅದನ್ನು ವಾಸಿ ಮಾಡದೆ ಹೋದರೆ ರೋಗ ಉಲ್ಬಣಿಸ್ತಾ ಹೋಗುತ್ತೆ. ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದಂಥ ಜಗನ್ಮಾತೆ ಕಾಲಕ್ಕೂ ಧರ್ಮ ಸಂಸ್ಥಾಪನೆಗಾಗಿ ಬರ್ತಾಳೆ. ಸಜ್ಜನಿಕೆಗೆ, ದೇಶಕ್ಕೆ, ಧರ್ಮಕ್ಕೆ ವಾಯ್ಸ್ ಔಟ್ ಮಾಡಬೇಕು, ನಿಲ್ಲಬೇಕು. ನಾವು ಅದನ್ನು ತುಂಬ ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು. ವೀಕ್ಷಕರೇ, ಇನ್ನೇನು ದಸರಾ ಹಬ್ಬ ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಿನ ಕಾಲದ ಯುವ ಪೀಳಿಗೆಗೆ ದಸರಾ ಅಂದಾಕ್ಷಣ ಬರೋದು ಬರೀ ಯುವ ದಸರಾ ಆಗಿರಬಹುದು, ಅಥವಾ ಮೈಸೂರಿನಲ್ಲಿ ನಡೆಯುವ ಆನೆ ಮೇಲಿನ ಅಂಬಾರಿ ಉತ್ಸವ ಆಗಿರಬಹುದು. ಆದರೆ ನಿಜವಾಗಿಯೂ ದಸರಾ ಅಂದ್ರೆ ಏನು, ಇದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಶ್ರೀಮತಿ ಆರತಿ ವಿ.ಬಿ. ಅವರ ಹತ್ತಿರ. ಎಲ್ರಿಗೂ ನಮಸ್ಕಾರ. ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಎಲ್ಲ ವೀಕ್ಷಕರಿಗೂ ಹಾಗೂ ನಿಮಗೂ. ಈ ದಸರಾ ಅಂದರೆ 2-3 ಥರ ಹೇಳ್ತಾರೆ. ದಶಹರ ಅಂತ, ರಾವಣಾಸುರನನ್ನು ರಾಮ ಸಂಹಾರ ಮಾಡಿದ್ದು, ದಶಮುಖನನ್ನು ಸಂಹಾರ ಮಾಡ್ದ ಅಂತ ಹೇಳಿ ಈ ಕಾಲದಲ್ಲಿ ಅಂತ ಹೇಳಿ. ಆಮೇಲೆ ದೀಪಾವಳಿಯಲ್ಲಿ ಅದರ ಸೆಲೆಬ್ರೇಷನ್ ಮಾಡುವಂಥದ್ದು ಒಂದು ವೈಷ್ಣವ ಪದ್ಧತಿ ಉಂಟು. ಇನ್ನು ವಿಶೇಷವಾಗಿ ನಮ್ಮ ದುರ್ಗಾ ಸಪ್ತಶತಿಯಲ್ಲಿ ಒಂದು ದುರ್ಗಾ ಸಪ್ತಶತಿ ಅಂದರೆ ಮಾರ್ಕಂಡೇಯ ಪುರಾಣದ ಒಂದು ಭಾಗ, ಅದು 700 ಶ್ಲೋಕಗಳ ಒಂದು ಭಾಗ. ಅಲ್ಲಿ 3 ಚರಿತ್ರೆಗಳು ಬರುತ್ತೆ, ಪ್ರಥಮ, ಮಧ್ಯಮ ಮತ್ತು ಉತ್ತಮ ಚರಿತ್ರೆ ಅಂತ. ಮೊದಲ ಚರಿತ್ರೆಯಲ್ಲಿ ಮಧುಕೈಟಭ ಅಂತನ್ನುವ 2 ರಕ್ಕಸರು ಹುಟ್ಟಿದಾಗ ಹೇಗೆ ವಿಷ್ಣುವಿನಲ್ಲಿ ಅವಳು ಪ್ರೇರಣೆಯನ್ನು ಮಾಡಿ ಅವರ ಸಂಹಾರ ಮಾಡಿಸಿದ್ಲು ಜಗನ್ಮಾತೆ, ಮಹಾಕಾಳಿ ಸ್ವರೂಪಿಣಿ ಅಂತ ಒಂದು ಕತೆ ಬರುತ್ತೆ. ಅದಾದಮೇಲೆ ಬರುವಂಥದ್ದು ಮಹಿಷಾಸುರನ ವಧೆಯ ಒಂದು ಕತೆ, ತುಂಬ ಪ್ರಸಿದ್ಧವಾದದ್ದು. ದುರ್ಗಾ ಪರಮೇಶ್ವರಿ ದೇವತೆಗಳೆಲ್ಲರ ತೇಜಸ್ಸಿನಿಂದ ಅವಳು ಚಿಮ್ಮಿ ಬಂದು ಒಂದು ರೂಪವಾಗಿ ಅವನ ಸಂಹಾರ ಮಾಡ್ತಾಳೆ. ಆಮೇಲೆ ಇನ್ನೊಂದು ಯುಗದಲ್ಲಿ ಶುಂಭ ನಿಶುಂಭ ಅಂತನ್ನುವ ರಾಕ್ಷಸ ಸೋದರರು ಹುಟ್ಟುತ್ತಾರೆ. ಅವ್ರಿಗೆ ಒಂದು ಟೀಮ್ ಇರುತ್ತೆ, ಅಲ್ಲೊಂದು ಘಟ್ಟಬಂಧನಿತ್ತು. ಸೊ ಆ ಟೀಮಲ್ಲಿ ಚಂಡಮುಂಡ, ರಕ್ತಬೀಜ, ಸುಗ್ರೀವಾಸುರ, ಮತ್ತು ಧೂಮ್ರಲೋಚನ, ಎಲ್ಲ ರಕ್ತಬೀಜ ಅವರೆಲ್ಲ ಇರ್ತಾರೆ. ಅವನ್ನೆಲ್ಲ ಸಂಹಾರ ಮಾಡಿ ನುಚ್ಚು ನೂರು ಮಾಡಿ ನಾನಾ ರೂಪಗಳನ್ನು, ದಶಮಹಾವಿದ್ಯೆ ರೂಪಗಳನ್ನು ತೋರಿಸಿ ಜಗನ್ಮಾತೆ ಅಷ್ಟು ರಾಕ್ಷಸ ಸಮೂಹವನ್ನು ಅವ್ರಿಗೆ ಏನೇನು ಅವರ ಶಕ್ತಿ ಶೌರ್ಯ ತೋರಿಸಿದ್ರು ಅದಕ್ಕೆ ಪ್ರತಿಯಾಗಿ ಅವಳು ಎಲ್ಲಕ್ಕೂ ಉತ್ತರ ಕೊಟ್ಟು ಸರ್ವನಾಶಗೈದು ಮತ್ತೊಮ್ಮೆ ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾಳೆ. ಈ 3 ಕಥೆಗಳು ಬೇರೆ ಬೇರೆ ಯುಗಗಳಲ್ಲಿ ನಡೆದದ್ದು. ಬಟ್ ಎಂದೆಂದು ಯಾವಾಗ ಅಧರ್ಮ ತುಂಬ ಹೆಚ್ಚು ಬಿಡುತ್ತೋ ನೋಡಿ, ಅಲ್ಲಲ್ಲೇ ಗುರು ಹಿರಿಯರು, ತಂದೆ ತಾಯಿ ಮತ್ತು ಪ್ರಾಜ್ಞರು, ರಾಜ ವ್ಯವಸ್ಥೆ, ಅಲ್ಲಲ್ಲೇ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಮಾಡ್ತಾ ಇರಬೇಕು. ಅದಕ್ಕೆ ಕಾನೂನು ಇರೋದು. ಆದರೆ ಒಂದೊಂದ್ಸಲ ಏನಾಗುತ್ತೆ, ಸರ್ಕಾರವೇ ದುಷ್ಟವಾಗಿಬಿಡುತ್ತೆ, ತಂದೆ ತಾಯಿಯೇ ಸ್ವಲ್ಪ ಜವಾಬ್ದಾರಿ ತಪ್ಪಿಬಿಡ್ತಾರೆ, ಪ್ರಾಜ್ಞರೇ ಬುದ್ಧಿ ಹೇಳಲ್ಲ, ನಮ್ಗೆ ಯಾಕೆ ಅಂತ ಸುಮ್ಮನಾಗ್ಬಿಡ್ತಾರೆ. ಸೊ ದುಷ್ಟರಿಗೆ ಅಧಿಕಾರ ಸಿಕ್ಬಿಡುತ್ತೆ. ಅವಾಗ ಏನಾಗ್ಬಿಡುತ್ತೆ, ಎಲ್ಲ ಏರ್ಪೇರಾಗ್ಬಿಡುತ್ತೆ. ತಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡೋದು, ಸೊ ಕಾನೂನು ಕೈ ತೆಗೆದುಕೊಳ್ಳೋದು, ಇದೆಲ್ಲ ಆಗುತ್ತೆ. ಇದು ಅಲ್ಲಲ್ಲೇ ಸಜ್ಜನರು ಅದನ್ನು ಖಂಡಿಸ್ತಾ ಇರಬೇಕು, ಸರಿಪಡಿಸ್ತಾ ಇರಬೇಕು. ಅದರಲ್ಲೂ ಪ್ರಜಾಪ್ರಭುತ್ವ ಇರೋದೇ ಅದಕ್ಕೋಸ್ಕರ. ಆದರೆ ಏನಾಗುತ್ತೆ, ಈ ವೋಟ್ ಬ್ಯಾಂಕ್ ಪಾಲಿಸಿಗಳು, ಪಾಲಿಟಿಕ್ಸು, ಫ್ರೀ ಬೀಸು ಎಲ್ಲ ಕೊಟ್ಟು ಎಲ್ಲರೂ ಬಾಯಿ ಮುಚ್ಚಿಸೋದು, ಇದೆಲ್ಲ ನಡೆಯೋದ್ರಿಂದ ಜನ ಎಲ್ಲ ಸುಮ್ಮನಾಗ್ಬಿಡ್ತಾರೆ. ಇವತ್ತು ರೋಗ ಚಿಕ್ಕದಾಗಿರುವಾಗ ನಾವು ಅದನ್ನು ವಾಸಿ ಮಾಡದೆ ಹೋದರೆ ರೋಗ ಉಲ್ಬಣಿಸ್ತಾ ಹೋಗುತ್ತೆ. ಅದೇ ಥರ ಈ ದುಷ್ಟಶಕ್ತಿಗಳು, ಅಧರ್ಮ, ರಾಕ್ಷಸೀಯ ಸ್ವಭಾವ, ಪೈಶಾಚಿಕ ಬುದ್ಧಿ, ಕಾಮಕಾಂಚನಗಳ ಲೋಭದಲ್ಲಿ ಜನರಿಗೆ ತೊಂದರೆ ಕೊಡುವಂಥದ್ದು, ಧರ್ಮವನ್ನು ನಾಶ ಮಾಡುವಂಥದ್ದು, ದೇವಾಲಯ ಸಂಸ್ಕೃತಿಯನ್ನು ನಾಶ ಮಾಡುವಂಥದ್ದು, ಊರ ಜನರಿಗೆ ತೊಂದರೆ ಕೊಡೋದು, ಸಜ್ಜನರಿಗೆ ತೊಂದರೆ ಕೊಡೋದು, ದುಷ್ಟರನ್ನ ಪುಂಡರನ್ನು ಸಾಕೋದು, ಇದು ಎಲ್ಲ ಕಾಲದಲ್ಲೂ ಆಗಾಗ ನಡೆದಿತ್ತು. ಇದು ಅತಿರೇಕಕ್ಕೆ ಹೋದಾಗ ನಾವು ಯಾರು ಸಜ್ಜನರು ಅಂತ ಅಂದ್ಕೊಂಡು ಕೂತಿರ್ತೀವಲ್ವ, ನಾವು ಸ್ವಲ್ಪ ವೀಕ್ ಆಗಿಬಿಡ್ತೀವಿ, ವಿಟಮಿನ್ ಡೆಫಿಷಿಯನ್ಸಿ. ಆವಾಗ ನಾವು ಯಾವುದೇ ಒಂದು ತುಂಬ ಅತಿ ಹೋಗ್ಬಿಟ್ಟಿರುತ್ತೆ. ಆವಾಗ ಸಾಮಾನ್ಯ ಕ್ರೋಸಿನಿಂದ ಜ್ವರ ಹೋಗಲ್ವಲ್ಲ, ದೊಡ್ಡ ಔಷಧಿ, ಆ ಥರ ಆವಾಗ ಅಸಹಾಯಕತೆ ಅಂದರೆ ಅಧರ್ಮ ತುಂಬ ಹೆಚ್ಚಿದಾಗ, ಧರ್ಮಕ್ಕೆ ತುಂಬ ಒಂದು ವೀಕ್ನೆಸ್ಸು, ದೌರ್ಬಲ್ಯ ಉಂಟಾದಾಗ ಆಗ ಜಗನ್ಮಾತೆ ಅವತರಿಸ್ತಾಳೆ ಅಂತ. ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದಂಥ ಜಗನ್ಮಾತೆ ಕಾಲಕ್ಕೂ ಧರ್ಮ ಸಂಸ್ಥಾಪನೆಗಾಗಿ ಬರ್ತಾಳೆ. ಬಂದು ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಮತ್ತೆ ಹೊಸದಾದ ರೀತಿಯಲ್ಲಿ ಫ್ರೆಶ್ ಆಗಿ ಮತ್ತೊಮ್ಮೆ ಧರ್ಮ ಸಂಸ್ಥಾಪನೆ ಮಾಡಿ ಎಲ್ಲರಿಗೂ ಹೀಗೆ ಇರಬೇಕು ಅಂತೆಲ್ಲ ಬುದ್ಧಿ ಕೊಟ್ಟು, ಧೈರ್ಯ ಕೊಟ್ಟು. ನೋಡಿ, ಸಜ್ಜನರಾಗಿದ್ದರೆ ಸಾಲದು, ಸಜ್ಜನಿಕೆಗೆ ಧೈರ್ಯ ಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾರೆ,
ಇಟ್ಸ್ ಗುಡ್ ಸಮಾರಿಟನ್ಸ್. ಯಾರು ಒಳ್ಳೆಯವರು ಅಂತಿದ್ದೀರೋ ನಿಮಗೆ ಶಕ್ತಿ ಇರಬೇಕು. ಒಬ್ಬ ರೌಡಿ ನೋಡಿ ತಲೆ ಎತ್ಕೊಂಡು ಓಡಾಡ್ತಾನೆ, ಮಾಡೋದು ರೌಡಿ ಕೆಲಸ. ನಮ್ಮ ಆತಂಕವಾದಿಗಳು ದುಷ್ಟರು ಯಾರಿದ್ದಾರೆ ಅವ್ರು ತಲೆ ಎತ್ಕೊಂಡು ಓಡಾಡ್ತಾರೆ, ಬೀದಿಯಲ್ಲಿ ನಾನು ಆತಂಕವಾದಿ ಅಂತ ತೋರಿಸ್ಕೊಳ್ತಾರೆ. ಇನ್ನು ಸಜ್ಜನರು ಅನ್ನೋರು ಹೆದರ್ಕೊಂಡು ಮನೇಲಿ ಕೂತ್ಕೊಂಡು, ಇದಲ್ಲ. ಕ್ಷಾತ್ರ ಇರಬೇಕು ಯಾವತ್ತು. ಸಜ್ಜನಿಕೆಗೆ, ದೇಶಕ್ಕೆ, ಧರ್ಮಕ್ಕೆ ವಾಯ್ಸ್ ಔಟ್ ಮಾಡಬೇಕು, ನಿಲ್ಲಬೇಕು. ನಾವು ಅದನ್ನು ತುಂಬ ಕಳ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ನಾವು. ಒಟ್ಟಿನಲ್ಲಿ ಯಾವಾಗ ಸಮಾಜ ಆ ಥರ ದುರ್ಬಲವಾಗುತ್ತೋ, ಕ್ಷಾತ್ರಹೀನವಾಗುತ್ತೋ, ಅಧರ್ಮವನ್ನು ಎದುರಿಸೋ ಧೈರ್ಯವನ್ನು ಅಥವಾ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೋ, ತಂತ್ರವನ್ನು ಕಳ್ಕೊಂಡ್ಬಿಡುತ್ತೋ, ಆಗ ಜಗನ್ಮಾತೆಯೇ ಬರಬೇಕಾಗತ್ತೆ. ಆವಾಗ ಅವಳು ಅವತಾರವೆತ್ತಿ ಬರ್ತಾಳೆ, ನಾನಾ ರೂಪಗಳಲ್ಲಿ ಬರ್ತಾಳೆ. ಹಿಂದೆ ಬಂದಿದ್ಲು. ಅದನ್ನೆಲ್ಲ ನಾವು ಸ್ಮರಿಸೋದಕ್ಕಾಗಿ ನವರಾತ್ರವನ್ನು ಮಾಡ್ತೀವಿ. ಈ ನಮ್ಮ ಹಬ್ಬಗಳೆಲ್ಲ ಆಯಾ ಒಂದು ಋತುವಿಗೆ ಸಂಬಂಧಪಟ್ಟಿದ್ದು. ವಸಂತೋತ್ಸವ ಅಂತ ಯಾವ್ದು ಬರುತ್ತೆ, ನಮ್ಮಲ್ಲಿ 2 ನವರಾತ್ರಿ ಇದೆ ಆ್ಯಕ್ಚುಲಿ, ವಸಂತ ನವರಾತ್ರ ಮತ್ತು ಶರನ್ನವರಾತ್ರ ಅಂತ. ಯುಗಾದಿಯಿಂದ ಪ್ರಾರಂಭವಾಗಿ 9 ದಿನ ವಸಂತ ನವರಾತ್ರೋತ್ಸವ ಅಂತ ಮಾಡ್ತೀವಿ. ಹಂಪೆಲೆಲ್ಲ ಬಹಳ ಗ್ರ್ಯಾಂಡಾಗಿ ನಡೀತಿತ್ತು. ಇವತ್ತಿಗೂ ಕೂಡ ಸುಮಾರು ಕಡೆ ಚೈತ್ರ ರಥೋತ್ಸವಗಳು ಅದು ಇಲ್ಲ ಸುಮಾರು ಕಡೆ ನಡೆಯುತ್ತವೆ, ರಾಮೋತ್ಸವ, ಸಂಗೀತೋತ್ಸವ ಎಲ್ಲ. ಹಿಂದೆ ಎಲ್ಲ ರಾಜರ ಪೋಷಣೆ, ರಾಜರು ಅಂದರೆ ಆವಾಗ ಈ ಥರ ಯಾರೋ ಓಟು ತೊಗೊಂಡ್ಬಿಟ್ಟು ಧರ್ಮ ವಿರೋಧಿಗಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಧರ್ಮಕ್ಕೆ ಚ್ಯುತಿ ತರುವಂಥ ಸ್ವಾರ್ಥಿ ಸರ್ಕಾರಗಳೆಲ್ಲ ಇರಲಿಲ್ಲ ಆಗ. ರಾಜ ಅಂದರೆ ಧರ್ಮರಕ್ಷಕ, ಅವನು ಜನರನ್ನೂ ರಕ್ಷಿಸಬೇಕು, ಅರ್ಥವ್ಯವಸ್ಥೆಯನ್ನೂ ರಕ್ಷಿಸಬೇಕು, ಧರ್ಮವನ್ನೂ ರಕ್ಷಿಸಬೇಕು. ಈ ನಾಡು ನುಡಿ ಸಂಸ್ಕೃತಿಗಳನ್ನು ರಕ್ಷಿಸೋದಕ್ಕಾಗಿ ರಾಜ ಬರ್ತಾ ಇದ್ದ. ಅದನ್ನೆಲ್ಲ ಭಕ್ಷಿಸ್ಬಿಟ್ಟು ಬೇರೆ ದೇಶಕ್ಕೆ ಮಾರೋ ಟೈಪ್ ಆಫ್ ಸ್ವಾರ್ಥಿಗಳು ಇರಲಿಲ್ಲ ಆವಾಗ. ಈಗ ಪ್ರಭುತ್ವದ ಹೆಸರಲ್ಲಿ ದುಷ್ಟರು ಬಂದು ಸೇರ್ಕೊಳ್ತಾ ಇದ್ದಾರೆ, ಹಿಂಗಾಗ್ತಾ ಇದೆ. ಹಿಂದೆ ಆ ಥರ ಇದ್ದದ್ರಿಂದ ಇದನ್ನು ಈ ವಸಂತೋತ್ಸವನ ಅವರು ಪೋಷಿಸ್ತಾ ಇದ್ರು. ಈ ಶರತ್ಕಾಲ ಅಂತ ಏನಿದೆ, ಈ ಕಾಲದಲ್ಲೂ ಕೂಡ ಮಳೆ ಎಲ್ಲ ಮುಗ್ದಿರುತ್ತೆ, ಚಳಿ ಇನ್ನೂ ಬಂದಿರಲ್ಲ. ಸೊ ಅದು ಕ್ಲಿಯರ್ ಸ್ಕೈಸ್, ಆಕಾಶ ಎಲ್ಲ ಶುಭ್ರವಾಗಿರುತ್ತೆ. ಶರತ್ ಚಂದ್ರ ಅಂತ ಹೇಳ್ತೀವಲ್ಲ, ಶರತ್ ಕಾಲದ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾನೆ, ಆಕಾಶ ಎಲ್ಲ ಶುಭ್ರವಾಗಿರುತ್ತೆ, ನಳಿಸ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಬಯಲಲ್ಲಿ ಮಾಡುವಂಥ ಉತ್ಸವಗಳನ್ನು ಹೆಚ್ಚಾಗಿ ಮಾಡ್ತೀವಿ. ಜಗನ್ಮಾತೆಯನ್ನು ನಾವು ಜಗನ್ಮಾತೆ, ಶಿವ, ಕೃಷ್ಣ, ವಿಷ್ಣು ಯಾವ ರೂಪದಲ್ಲಿ ಪೂಜೆ ಮಾಡ್ತೀವೋ, ಶ್ರಾವಣ ಮಾಸದಲ್ಲಿ ಮಳೆ ಇರೋದ್ರಿಂದ ಹೆಚ್ಚಾಗಿ ನಾವು ಅಂತರ್ಮುಖವಾಗಿ ಮನೆಯೊಳಗೆ ಮಾಡುವಂಥ ವ್ರತಗಳು ಜಾಸ್ತಿ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ನಮ್ಮ ಶ್ರಾವಣ ಶನಿವಾರಗಳು, ಶ್ರಾವಣ ಸೋಮವಾರಗಳು, ಆ ಥರದ್ದೆಲ್ಲ ಶರತ್ಕಾಲದಲ್ಲಿ ಬಯಲಲ್ಲಿ ಮಾಡುವಂಥದ್ದು ಜಾಸ್ತಿ. ಯಾಕೆಂದರೆ ಪ್ರಕೃತಿ ಕೂಡ ಅದಕ್ಕೆ ಅನುಕೂಲವಾಗಿರುತ್ತೆ, ಹವಾಮಾನ ಅನುಕೂಲವಾಗಿರುತ್ತೆ. ಸೊ ನೀವು ವಿಜಯನಗರ ಸಾಮ್ರಾಜ್ಯದ ಹಂಪೆನಲ್ಲಿ ಮಹಾನವಮಿ ಡಿಬ್ಬ ನೋಡ್ಬೋದು. ಎಲ್ಲ ಸರ್ವನಾಶವಾಗಿ ಸ್ವಲ್ಪ ಉಳ್ಕೊಂಡಿದೆ. ಆ ಮಹಾನವಮಿ ಡಿಬ್ಬದ ಮೇಲೆ ದೊಡ್ಡ ಎಷ್ಟೋ ಸ್ಟೋರೀಸ್ ಬಿಲ್ಡಿಂಗ್ ಇತ್ತು ಅಂತ ಹೇಳ್ತಾರೆ. ಅಲ್ಲೆಲ್ಲ ದೊಡ್ಡ ಸೈನ್ಯ ಪ್ರದರ್ಶನ, ಮಲ್ಲಯುದ್ಧ, ದೇಶಿ ಆಟಗಳು, ಕುಸ್ತಿ ಆಟ, ಏನೇನೋ ಬೇಕಾದಷ್ಟು ಬಗೆಯ ದೇಶಿ ಆಟಗಳು, ವಾಟರ್ ಸ್ಪೋರ್ಟ್ಸ್ ಇರ್ಬೋದು, ಕುದುರೆ ಸವಾರಿಗಳಿರ್ಬೋದು, ರಥ ಇರ್ಬೋದು, ಓಟ ಇರ್ಬೋದು, ದೋಣಿ ಸ್ಪರ್ಧೆ ಇರ್ಬೋದು, ಹೀಗೆ ತುಂಬ ಥರದ ಆಟಗಳು ನೀವು ಮಾನಸೋಲ್ಲಾಸ ಅದೆಲ್ಲ ನೋಡಿದ್ರೆ ಬೇಕಾದಷ್ಟು. ನಮ್ಮ ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ತುಂಬ ಬರೆದಿದ್ದಾರೆ ಅದು ಆಟಗಳ ಬಗ್ಗೆ ಎಲ್ಲ. ಇವತ್ತಿರೋದು ಏನೂ ಅಲ್ಲ ಆಟಗಳು. ನೀವು ಯುವಜನರು ಅಂತಂದ್ರಲ್ಲ, ತುಂಬ ಒಳ್ಳೊಳ್ಳೆ ಆಟಗಳೆಲ್ಲ ಇವೆ. ನಮ್ಮ ಸುತ್ತೂರು ಜಾತ್ರೆಯಲ್ಲೂ ನೋಡ್ಬೋದು, ಸುಮಾರಂಥ ಆಟಗಳನ್ನ ಆಡಿಸ್ತಾರೆ. ಈ ಥರ ಆಟಗಳನ್ನ ಮತ್ತು ಸೈನ್ಯ ಪ್ರದರ್ಶನ, ಜನರಿಗೆ ಸೈನ್ಯವನ್ನು ನೋಡಿದಾಗ ನಮ್ಮ ಸೈನಿಕರು ಹೆಂಗಿದ್ದಾರೆ, ಅವರ ಶಕ್ತಿ ಸಾಮರ್ಥ್ಯಗಳೇನು ಅಂತ ಒಂದು ಪ್ರದರ್ಶನ ಮಾಡಿದಾಗ ಒಂಥರ ಹುಮ್ಮಸ್ಸು ಬರುತ್ತೆ, ಖುಷಿ ಆಗುತ್ತೆ. ಅದಕ್ಕೆ ಪೆರೇಡ್ ಮಾಡುವಂಥದ್ದು ಇದೆಲ್ಲ ಭಾಳ ಪ್ರಾಚೀನ ಸಂಸ್ಕೃತಿ. ಜಗತ್ತು ನಮ್ಮಿಂದ ಕಲ್ತಿದೆ, ನಾವು ಬ್ರಿಟಿಷರ್ಸಿಂದ ಕಲ್ತಿದ್ದಲ್ಲ. ಇವತ್ತು ಅದು ವೆಸ್ಟರ್ನೈಸ್ ವರ್ಷನ್ ಆಗಿ ನಮಗೆ ವಾಪಸ್ ಬಂದಿದೆ ಅಷ್ಟೆ. ಹೀಗೆ ನವರಾತ್ರದಲ್ಲಿ, ಶರದೋತ್ಸವದಲ್ಲಿ ದೇವಿಯ ವೀರ ಶಕ್ತಿ ಅಂದರೆ ವೀರ ರಸವನ್ನು, ವಸಂತ ಮಾಸದಲ್ಲಿ ಶೃಂಗಾರ ರಸವನ್ನು ನಾವು ಹೆಚ್ಚಾಗಿ, ಆವಾಗಲೇ ಮದುವೆ ಎಲ್ಲ ಆಗುವಂಥದ್ದು, ಹಾಗೆಲ್ಲ ಸ್ವಲ್ಪ ಸಂತೋಷದಾಯಕವಾದ ಸಂಗೀತ, ನೃತ್ಯ, ಮೇಳಗಳೇ ಜಾಸ್ತಿ ಇರುತ್ತೆ. ಇಲ್ಲಿ ಶರತ್ಕಾಲದಲ್ಲಿ ವೀರರಸ ಪ್ರಧಾನ, ಅದಕ್ಕೆ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿ, ರಾವಣನ ಕೊಂದಂಥ ರಾಮನು, ಶಿವನು ಅಂದರೆ ಆ ಉಗ್ರ ರೂಪಗಳನ್ನು ವಿಶೇಷವಾಗಿ ಆರಾಧಿಸ್ತೀವಿ. ಹಾಗಾಗಿ ಸಪ್ತಶತಿ ಪಾರಾಯಣ ಮಾಡೋದು, ದುರ್ಗಾಮಾತೆಯ ಕಥೆ ಕೇಳೋದು, ಓದೋದು, ಹೇಳೋದು, ಹರಕತೆ ಮಾಡೋದು, ಸಂಗೀತ, ನೃತ್ಯ, ಸಿನಿಮಾ ಎಲ್ಲದರಲ್ಲೂ ಕೂಡ ಬರೀ ದುರ್ಗಾ ಪರಮೇಶ್ವರಿನೇ ಇರ್ತಾಳೆ. ಅವಳ ಸ್ಮರಣೆ ಮಾಡೋದಕ್ಕೆ ಎಲ್ಲ ಕಲಾಪಗಳಿರೋದು. ಈಗ ಯುವಕರು ಬರೀ ದಸರಾ ಅಂದರೆ ಬರೀ ಜಂಬೂ ಸವಾರಿ ಅಂತಲ್ಲ, ಅದು ಶುಗರ್ ಕೋಟಿಂಗ್. ಅದರೊಳಗಿರೋದೇನು, ಒಳಗಡೆ ಚಾಮುಂಡೇಶ್ವರಿ ಕೂತಿರ್ತಾಳೆ, ಬರೀ ಖಾಲಿ ಆನೆ ಏನು ಹೋಗಲ್ಲ ಅಲ್ಲಿ, ಒಳಗಡೆ ಜಗನ್ಮಾತೆ ಕೂತಿರ್ತಾಳೆ, ಸರ್ವಾಯುಧ ಧಾರಿಣಿಯಾಗಿ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ನಾನಿದ್ದೀನಿ ನಿಮ್ಮೊಟ್ಟಿಗೆ ಅಂತ ಹೇಳಿ, ಧರ್ಮದಿಂದ ಇರಿ, ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಂತ ಹೇಳೋದಕ್ಕಾಗಿಯೇ ಜಗನ್ಮಾತೆ ಆ ಪಟ್ಟದ ಆನೆಯ ಮೇಲೆ ಬರ್ತಾಳೆ. ಅದು ಪಟ್ಟದ ಆನೆ. ಹಿಂದೆ ರಾಜಂದ್ರು ಬರ್ತಿದ್ರು, ಅವರು ದೇವಿಯ ಖಡ್ಗವನ್ನು, ವಿಜಯದುರ್ಗೆಯ ಖಡ್ಗವನ್ನು ಸಾಂಕೇತಿಕವಾಗಿ ಹಿಡ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಏರಿ ಬರ್ತಾಯಿದ್ರು. ರಾಜ ಜನರ ಪ್ರತಿನಿಧಿ ಆದ್ದರಿಂದ ಜನರ ಪ್ರತಿನಿಧಿ ದೇವಿಯ ಪರವಾಗಿ ಸೇವಕನಾಗಿ ಅಲ್ಲಿ ಬರ್ತಾ ಇದ್ದಿದ್ರು. ಹಾಗಾಗಿ ಮೈಸೂರು ದಸರಾ ತುಂಬ ವಿಶೇಷವಾದದ್ದು. ಇದು ನಮ್ಮ ಅಸ್ಮಿತೆಯ ಸಂಕೇತವಾಗಿದೆ.
ಹಾಗಾಗಿ ಬರೀ ಆ ಹೊರಗಡೆಯ ಒಂದು ಸಂಭ್ರಮ ಅಷ್ಟೇ ನೋಡಬೇಡಿ, ಒಳಗಡೆಯ ಭಾವನೆಯನ್ನು ನೋಡಬೇಕು ನಾವು. ಏಕೆಂದರೆ ಭಾವದಿಂದಲೇ ಎಲ್ಲವೂ. ಸಂಭ್ರಮ ಏನು ಎಲ್ಲ ಕಡೆ ಇರುತ್ತೆ, ಮಾಲ್ಗೆ ಹೋಗಿ ತಿರುಗಾಡ್ಕೊಂಬಂದ್ರೂ ಒಂದು ಸ್ವಲ್ಪ ಸಂಭ್ರಮ ಇರುತ್ತೆ. ಅದರಲ್ಲಿ ಏನಿದೆ, ಸೂಪರ್ಫಿಷಿಯಲ್, ಅದು ಹಣ ವೇಸ್ಟು, ದುಡ್ಡು ವೇಸ್ಟು. ಆದರೆ ಇಲ್ಲಿ ಹಂಗಲ್ಲ. ದಸರಾ ಅಂತ ಹೇಳಿದಾಗ ನಮ್ಮ ನಾಡನ್ನು, ನಮ್ಮ ನುಡಿಯನ್ನು, ನಮ್ಮ ಭಾವನೆಯನ್ನು, ನಮ್ಮ ಧರ್ಮ ಸಂಸ್ಕೃತಿಯನ್ನು, ಅಸ್ಮಿತೆಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ನಾನು ಮೈಸೂರು ದಸರಾಗೆ ಹೋದರೆ ಅಲ್ಲಿ ಒಂದೊಂದು ಪೈಸಾನೂ ಸಾರ್ಥಕ. ಖರ್ಚು ಮಾಡಿದ್ದು, ಹೋಗಿದ್ದು, ಬಂದಿದ್ದು ಸಮಯ. ಯಾಕೆಂದರೆ ಅದು ನನ್ನ ಅಸ್ಮಿತೆ, ನನ್ನ ಧರ್ಮ, ನನ್ನ ಪರಂಪರೆ. ಅದನ್ನು ನಾವು ಮತ್ತೊಮ್ಮೆ ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ನೋಡೋಕ್ಕೆ ದೇಶ ವಿದೇಶಗಳಿಂದ ಬರ್ತಾರೆ, ಲಕ್ಷೋಪಲಕ್ಷ ಜನ ಸೇರ್ತಾರೆ. ನಮ್ಮ ಸಂಭ್ರಮ ನೋಡೋಕೆ ಅವ್ರು ಬರ್ತಾರೆ. ನಾವೇ ಅದನ್ನು ಮರೆತು ಬಿಟ್ಟರು ಬರೀ ಆಟ ಪಾಠ ನೋಡ್ಕೊಂಡು ಹೊಟ್ಟೋದ್ರೆ. ದೇವರನ್ನು ಮರಿಬೇಡಿ. ಈ ಔಷಧಿ ಸುತ್ತು ಶುಗರ್ ಕೋಟಿಂಗ್ ಇರುತ್ತೆ. ಯಾಕೆ? ಔಷಧಿ ತಿನ್ನಲಿ ಅಂತ. ಔಷಧಿ ಸುಲಭವಾಗಿ ಹೋಗಲಿ ಬಾಯಿಗೆ ಅಂತ. ಶುಗರ್ ಕೋಟಿಂಗ್ ಚಪ್ಪರಿಸ್ಬಿಟ್ಟು ಔಷಧಿನೇ ಎಸ್ದುಬಿಟ್ರೆ ಇನ್ನು ಉದ್ದೇಶ ಏನು ಬಂತು? ಹಾಗೆ ದೇವಿಯ ಸ್ಮರಣೆ ತುಂಬ ಮುಖ್ಯ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಧರ್ಮವು ಗ್ಲಾನಿ ಉಂಟಾದಾಗ, ಅಧರ್ಮಕ್ಕೆ ಒಂದು ಉನ್ನತಿ ಉಂಟಾದಾಗ, ತದಾ ಆತ್ಮಾನಂ ಸೃಜಾಮ್ಯಹಂ, ನನ್ನನ್ನು ನಾನು ಪ್ರಕಟಪಡಿಸ್ಕೊಳ್ತೀನಿ. ಪರಿತ್ರಾಣಾಯ ಸಾಧೂನಾಂ, ಸಜ್ಜನರನ್ನು ರಕ್ಷಿಸೋದಕ್ಕಾಗಿ, ವಿನಾಶಾಯ ಚ ದುಷ್ಕೃತಾಂ, ದುಷ್ಟರನ್ನು ನಾಶ ಮಾಡೋದಕ್ಕಾಗಿ, ಸಂಭವಾಮಿ ಯುಗೆ ಯುಗೆ ಅಂತ. ಪದೇ ಪದೇ ಜಗನ್ಮಾತೆ ಬರ್ತಾಳೆ, ವಿಷ್ಣುವಾಗಿಯೋ ಶಿವನಾಗಿಯೋ ದೇವಿಯಾಗಿಯೋ ಯಾವುದೋ ರೂಪದಲ್ಲಿ. ನಾವು ಊಹಿಸೋದಕ್ಕಾಗೋದಿಲ್ಲ. ಏಕೆಂದರೆ ನಮ್ಮದು ತುಂಬ ಸಣ್ಣ, ನಮ್ಮ ಬುದ್ಧಿ ಮನಸ್ಸು, ನಮ್ಮ ವ್ಯಕ್ತಿತ್ವ ತುಂಬ ಚಿಕ್ಕದು. ನಾವೆಷ್ಟೇ ಗ್ಲೋಬಲ್ ಪೀಪಲ್ ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ಒಂದು ಇತಿಮಿತಿ ಇರುತ್ತೆ. ಈ ಸೃಷ್ಟಿ ತನ್ನದೇ ಆದ ಇಂಟೆಲಿಜೆನ್ಸ್ ಇರುತ್ತೆ ಸೃಷ್ಟಿ ಒಳಗೆ. ಅದನ್ನೇ ಜಗನ್ಮಾತೆ ಅಂತ ಹೇಳೋದು ನಾವು. ಸೃಷ್ಟಿಯೊಳಗೆ ಒಂದು ಇಂಟೆಲಿಜೆನ್ಸ್ ಇರುತ್ತೆ. ಅದು ತನ್ನನ್ನು ತಾನು ನಾವು ಕ್ಲಾಕ್ ರೀಸೆಟ್ ಮಾಡ್ಕೊಂಡಂಗೆ ಎಲ್ಲ ರೀಸೆಟ್ ಮಾಡ್ಕೊಳುತ್ತೆ. ಈ ಅತಿ ಅಧರ್ಮ, ಅತಿ ಅನ್ಯಾಯ, ಅತಿ ಪಾಪ ಮಾಡುವಂಥ ವ್ಯಕ್ತಿಗಳು, ಸರ್ಕಾರಗಳು ಅಥವಾ ಪಾರ್ಟಿಗಳು ಅಥವಾ ಸಂಸ್ಥೆಗಳು ಅಥವಾ ಮತಗಳು ಯಾವುದಿದೆ, ಇದಕ್ಕೆಲ್ಲ ಒಂದು ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ. ಧರ್ಮ ಉಳಿಯುತ್ತೆ, ಈ ಅಧರ್ಮ ನಾಶವಾಗಲೇಬೇಕು. ಅದು ಹೆಂಗಾಗತ್ತೆ ಅನ್ನೋದು ಭಗವಂತನಿಗೆ ಗೊತ್ತು. ಹಾಗಾಗಿ ಪದೇ ಪದೇ ಜಗನ್ಮಾತೆ ಬರ್ತಾಳೆ. ಧರ್ಮಕ್ಕೆ ಜಯ, ಅಧರ್ಮಕ್ಕೆ ನಾಶ ಅನ್ನುವ ಈ ಒಂದು ಸಂದೇಶವನ್ನು ನಮಗೆ ನೆನಪಿಸೋಕೋದಕ್ಕಾಗಿ ಈ ನವರಾತ್ರೋತ್ಸವ ಬರೋದು. 9 ರಾತ್ರಿಗಳ ವ್ರತವನ್ನು ಆಚರಿಸೋದು ಅಥವಾ ಉತ್ಸವವನ್ನು ಆಚರಿಸೋದು ಅಥವಾ ವ್ರತ ಉತ್ಸವ ಎರಡನ್ನೂ ಆಚರಿಸೋದು. ಅದರಲ್ಲೂ ಕರ್ನಾಟಕಕ್ಕೆ ಇದು ನಾಡ ಹಬ್ಬ. ಆದ್ದರಿಂದ ಕರ್ನಾಟಕದ ಎಲ್ಲ ಕಲೆ, ಎಲ್ಲ ಸಂಸ್ಕೃತಿ, ಎಲ್ಲ ವೈಶಿಷ್ಟ್ಯ ಏನೇನಿದೆ ನಮ್ಮ ಊರಿಂದು ಅದಷ್ಟು ಅಲ್ಲಿ ಪ್ರದರ್ಶನವಾಗುತ್ತೆ. ಎಲ್ಲ ಜಿಲ್ಲೆಗಳ ಸಂಸ್ಕೃತಿಯ ಪ್ರದರ್ಶನ ಅಲ್ಲಿ ಟ್ಯಾಬ್ಲೂಗಳ ಮೂಲಕ, ಸ್ತಬ್ಧ ಚಿತ್ರಗಳ ಮೂಲಕ ಆಗುತ್ತೆ. ಎಲ್ಲ ಕವಿ ಕಲಾವಿದರಿಗೂ, ಸಾಹಿತಿಗಳಿಗೂ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಎಷ್ಟು ವ್ಯಾಪಾರ ಆಗುತ್ತೆ. ಬೀದಿಯ ವ್ಯಾಪಾರದಿಂದ ಹಿಡಿದು ದೊಡ್ಡ ದೊಡ್ಡ ಈವೆಂಟ್ ಮ್ಯಾನೇಜರ್ಸ್ವರೆಗೂ ಎಲ್ಲರಿಗೂ ಕೂಡ ಸಮೃದ್ಧಿ ಸಿಕ್ಕತ್ತೆ. ಲಕ್ಷ್ಮಿ ತುಂಬಿ ತುಳುಕ್ತಾಳೆ, ಸರಸ್ವತಿ ತುಂಬಿ ತುಳುಕ್ತಾಳೆ, ಅನ್ನಪೂರ್ಣೇಶ್ವರಿ ತುಂಬಿ ತುಳುಕ್ತಾಳೆ. ಇಂತಹ ಸರ್ವರಿಗೂ ಶುಭವನ್ನ ಮಾಡುವಂಥ ದಸರಾ ಬರ್ತಾ ಇದೆ. ಅದನ್ನು ಅರ್ಥವರಿತು ಪ್ರೇಮದಿಂದ, ಭಕ್ತಿಯಿಂದ, ಆದರದಿಂದ ಮಾಡಬೇಕು. ಯಾವ ಥರದಲ್ಲೂ ನಮ್ಮಿಂದ ಅಪಚಾರವಾಗುವಂತೆ ಮಾಡಬಾರ್ದು. ಅಪಚಾರವಾಗುವಂತೆ ಮಾಡಿದ್ರೆ ಖಂಡಿತ ಅವ್ರಿಗೆ ಕೆಟ್ಟದಾಗತ್ತೆ. ಅಂಥ ಸರ್ಕಾರವಾಗಲಿ, ಅಂಥ ವ್ಯಕ್ತಿಗಳಾಗಲಿ ಇಂಥ ಸರ್ವಜನ ಶುಭಂಕರವಾದಂಥ ಒಂದು ಕಾರ್ಯವನ್ನು ಯಾವುದೇ ರೀತಿಯಲ್ಲಿ ಅಪಚಾರ ಮಾಡಿ ತಮಾಷೆ ನೋಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗಲ್ಲ. ಹಾಗೆ ಮಾಡಬಾರ್ದು. ಎಲ್ಲರಿಗೂ ಶುಭವಾಗುವಂಥದ್ದನ್ನೇ ಮಾಡಬೇಕು, ಎಲ್ಲರಿಗೂ ಸಂತೋಷವಾಗುವಂಥದ್ದನ್ನು ಮಾಡಬೇಕು. ಮತ್ತು ಇದರ ಉದ್ದೇಶವನ್ನು ನಾವು ಮರಿಬಾರ್ದು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ನಾವು ಸಜ್ಜನರಾಗಿದ್ದರೆ ನಮಗೆ ರಕ್ಷೆ, ದುಷ್ಟನಾಗಿದ್ದರೆ ನಮಗೆ ಶಿಕ್ಷೆ. ಇದರ ಸ್ಮರಣೆಗಾಗಿ ನಾವು ನವರಾತ್ರವನ್ನು ಆಚರಿಸ್ತೀವಿ.